ಇಷ್ಟೊಂದು ಪೇಯ್ನ ಹೆಂಗೆ ತಡ್ಕೊತೀರಾ ನೀವು ಅಂತ ತುಂಬ ಜನ ಪ್ರಶ್ನೆ ಮಾಡ್ತೀರಾ. ಈ ನೋವುಗಳನ್ನ ನಾನು ತಡ್ಕೊಂಡಿಲ್ಲ ಅಂತ ಅಂದಿದ್ದಿದ್ರೆ ನನಗಿದ್ದಿದ್ದು ಒಂದೇ ಆಪ್ಷನ್ನು, ನಾನು ಸತ್ತೋಗ್ಬಿಡ್ಬೇಕಿತ್ತು. ಅಷ್ಟು ನೋವುಗಳು ತಿಂದಿದ್ದೀನಿ. ಇಷ್ಟೊಂದು ನೋವನ್ನ ಹೆಂಗೆ ತಿಂತಾ ಇದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನು, ನನ್ನ ಒಳಗಿರುವಂಥ ಶಕ್ತಿ ಏನು ಅಂತ ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಗಾಯ್ಸ್. ಸೊ ನಾನು ಲಾಸ್ಟ್ ನೈಟು ವಾಕಿಂಗ್ ಮಾಡಿದೆ ಗೊತ್ತಾ. ನಾನು ವಾಕಿಂಗ್ ಮಾಡಿದ್ರು ನನಗೆ ಅವ್ರು ಎಂದಿದ್ರು ಫಿಸಿಯೋಥೆರಪಿಸ್ಟು, ನಿಮಗೆ ಕಾಲು ಊತ ಬರುತ್ತೆ, ನೋವು ಆಗುತ್ತೆ, ಮೈಕೆ ನೋವು ಬರುತ್ತೆ, ಎಲ್ಲ ಆಗುತ್ತೆ ಅಂತ ಹೇಳಿದರು. ಬಟ್ ಆ್ಯಕ್ಚುಯಲ್ ಫ್ಯಾಕ್ಟ್ ಏನು ಅಂತ ಅಂದರೆ ನನಗೆ ನೋವೇ ಆಗಲಿಲ್ಲ, ಸ್ವೆಲ್ಲಿಂಗ್ ಇತ್ತು. ನಾನೇನು ಮಾಡಿದೆ, 2 ಪಿಲ್ಲೋ ಹಾಕ್ಕೊಂಡು ಎಲಿವೇಟ್ ಮಾಡ್ಕೋಬೇಕು, ಅವಾಗ ಊತ ಇಳ್ಕೊಂಬಿಡುತ್ತೆ. ಸೊ ಅದನ್ನು ಮಾಡಿದೆ. ನಾನು ಅಷ್ಟೇ ಮಾಡಿದ್ದು. ಅಂದರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇನ್ನೂ ನಿದ್ದೆ ಬರೋಕ್ಕಿಂತ ಮುಂಚೆ 2 ಪಿಲ್ಲೋ ಇಟ್ಟು ಅರ್ಧ ಗಂಟೆ ಕಂಪ್ಲೀಟ್ ಕಾಲ್ಗೆ ಬೆನ್ನಿಗೆ ರೆಸ್ಟ್ ಕೊಟ್ಬಿಟ್ಟೆ. ನಾನು ಅಷ್ಟು ಓಡಾಡಿದ್ರು ನನಗೆ ಆ ಮೂಮೆಂಟು ಮನೆಗೆ ಬಂದಾಗ ಏದುಸ್ರು ಬಂದು ಸುಸ್ತಾಯಿತು. ಎಷ್ಟೊಂದು ಸುಸ್ತು, ನಿಮ್ಗೆ ಗೊತ್ತು, ನಾನು ಮಾತಾಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟೊಂದು ಸುಸ್ತಾಯಿತು. ಬಟ್ ಒಳಗಡೆ ನೋವಂತೂ ಏನೂ ಇಲ್ಲ ನನಗೆ. ಸೊ ಅದೇನೆ ಅಂದರೆ ಹೆಂಗಾಗಿದೆ ಅಂದರೆ, ಇಷ್ಟು ದಿನ ಒಳಗೆ ನೋವು ತಿಂದು 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 ನೋವು ಹೊಟ್ಟೋಗ್ಬಿಟ್ಟಿದೆ ನನಗೆ. ಬಟ್ ಫಿಸಿಕಲಿ ಸ್ಟ್ರೆಂತ್ ಇಲ್ಲ, ಇದು ಒಂದೇ ನನಗೆ ಇವಾಗ ಆಗಿರೋದು. ಸೊ ಫಿಸಿಕಲ್ ಸ್ಟ್ರೆಂತು ಈಗ ನನಗೆ ಇಂಪಾರ್ಟೆಂಟು. ಈ ಸ್ಟ್ರೆಂತನಿಂಗ್ನ ಕೊಟ್ಕೊಂಡಷ್ಟು ಬೇಗ ಹುಷಾರಾಯ್ತೀವಿ. ನಾನು ಇವತ್ತು ಹಂಗೆ ಯೋಚನೆ ಮಾಡ್ತಿದ್ದೆ, ಅಲ್ಲ ನಾನು ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದಾಗ್ಲೂ ನನಗೆ ಧೈರ್ಯ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಕೆಲವೊಂದು ವಿಷಯದಲ್ಲಿ ಬಂಡೆ ಧೈರ್ಯ, ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಎಲ್ಲದಕ್ಕೂ ಮುನ್ನುಗ್ತಿದ್ದೆ ನಾನು. ಆಯಿತು, ಆ ಥರ ಕಂಪೇರ್ ಮಾಡಿಕೊಂಡ್ರು ಒಂದು 30% ಬಂಡೆ ಧೈರ್ಯ ಇತ್ತು ನನ್ನ ಲೈಫಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಂತ ಇಟ್ಕೊಳ್ಳೋಣ. ಈ ಆಪ್ರೇಷನ್ ಆದಮೇಲೆ 30% ಅಲ್ಲ, 200-300% ಈ ಬಂಡೆ ಧೈರ್ಯ ನನ್ನ ಲೈಫಲ್ಲಿ ಇನ್ಕ್ರೀಸ್ ಆಗಿದೆ ಆಪ್ರೇಷನ್ ಆದಮೇಲೆ. ನಾನು ಯೋಚನೆ ಮಾಡ್ತಿದ್ದೆ ಸುಮ್ಮನೆ ಹಿಂಗೆ, ಇಷ್ಟೊಂದು ಧೈರ್ಯ ನನಗೆ ಎಲ್ಲಿಂದ ಬಂತು, ನಾನು ಯಾಕೆ ಈ ಥರ ಆಗ್ಬಿಟ್ಟೆ ಅಂದರೆ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡೆ. ಇವತ್ತು ಇಷ್ಟು ದಿನ ಪ್ರಶ್ನೆನೇ ಮಾಡ್ಕೊಂಡಿರಲಿಲ್ಲ ನಾನು. ಇವತ್ತು ಯೋಚನೆ ಬಂತು, ಹೆಂಗಿದ್ದೆ ನೀನು, ಯಾಕೆ ಇವತ್ತು ಇಷ್ಟೊಂದು ಸ್ಟ್ರಾಂಗಾಗಿ ನಿಂತ್ಕೊಬಿಟ್ಟೆ ನೀನು. ನಿನ್ನ ನೋಡಿದ್ರೆ ನಿನ್ನಿಂದ ಇನ್ಸ್ಪೈರು ಅಂತ ಜನ ಹೇಳ್ತಾ ಇರ್ತಾರೆ. ಇಷ್ಟೊಂದು ಧೈರ್ಯ ಬರೋದಕ್ಕೂ ರೀಸನ್ ಇರಬೇಕಲ್ಲ, ಆ ರೀಸನ್ ಏನು ಅಂತ ನಾನೇ ಪ್ರಶ್ನೆ ಮಾಡಿಕೊಂಡೆ. ಆದರೆ ನನಗೆ ಕರೆಕ್ಟಾಗಿ ಉತ್ತರ ಸಿಕ್ಕಲಿಲ್ಲ. ಅದೇ ನಮ್ಮ ಅಮ್ಮನ ಹತ್ರ ಇದೇ ಪ್ರಶ್ನೆನ ನಮ್ಮ ಅಮ್ಮನ ಹತ್ರ ಕೇಳಿದೆ, ಅಮ್ಮ ನನಗೆ ಏನಾಯಿತು, ನನಗೇನು ರೀಸನ್ನು ಇಷ್ಟೊಂದು ಧೈರ್ಯ ಬರೋದಕ್ಕೆ ಅಂತ ಕೇಳಿದಾಗ ನಮ್ಮಮ್ಮ ಅದಕ್ಕೆ ಉತ್ತರ ಕೊಟ್ಟರು. ನನಗೆ ಗೊತ್ತಿಲ್ಲದಿರೋ ಉತ್ತರನ ನಮ್ಮಮ್ಮ ಕೊಟ್ಟರು, ಓಕೆ ಅಂತ ಹೇಳ್ಬಿಟ್ಟು. ಸೊ ಆ ಉತ್ತರ ಏನು ಅಂತ ನಮ್ಮಮ್ಮನ ಬೈಲ ಕೇಳಿ ತಿಂತಾವ್ರಂತೆ, ತಿನ್ಬಿಟ್ಟು ಹೇಳ್ತಾರೆ ಇರಿ. ಸೊ ಇವತ್ತು ಸ್ಪೆಷಲ್ ಏನು ಅಂದರೆ ಇಡ್ಲಿ ಮಾಡಿದ್ದಾರೆ, ಸಾಫ್ಟ್ ಆಗಿದೆ ಇಡ್ಲಿ ತಿಂತಾವ್ರ ನಮ್ಮಮ್ಮ. ಈ ಚಳಿಗಾಲದಲ್ಲಿ ಉದುಗ್ ಬರಲ್ಲ, ಚೆನ್ನಾಗಿ ಬರಲ್ಲ, ಇಡ್ಲಿ ಗಟ್ಟಿ ಆಗ್ಬಿಡುತ್ತೆ ಅಂತಾರೆ. ಸಿಂಪಲ್ ಲಾಜಿಕ್ಕು. ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಜೊತೆಗೆ ಸಬ್ಬಕ್ಕಿ ಒಂದು ಹಿಡಿ ನೆನೆಸ್ಬಿಟ್ಟು, ಯಾವಾಗ ನೀವು ಅಕ್ಕಿ ಉದ್ದಿನಬೇಳೆ ನೆನೆಸ್ತೀರ ಹಂಗೆ ಸಪ್ರೇಟಾಗಿ ನೆನೆಸ್ಬಿಟ್ಟು ಮಾಡಿ ಯಾವ ಹೋಟ್ಲಿಗೂ ಕಾಂಪಿಟೇಷನ್ ನಾವು ಕೊಡ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಅಂದರೆ ಸಬ್ಬಕ್ಕಿ ಸೊಪ್ಪು ಅನ್ಕೊಬಿಡ್ತಾರೆ, ಸಾಬುದಾನ ಅಂತ ಬರುತ್ತಲ್ಲ ಅದು. ಹಾಂ, ಉಂಡೆ ಸಾಬುದಾನ ಉಂಡೆ ಬರುತ್ತಲ್ಲ, ಅದನ್ನ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಲಾಸ್ಟ್ ಟೈಮ್ ಎಗರಿಸಿದ್ರು ಇಡ್ಲಿನ, ಈ ಸತಿ ಚೆನ್ನಾಗಿ ಬಂದೈತೆ, ಸಾಬುದಾನ ಎಫೆಕ್ಟ್ ನೋಡಿ. ಇಡ್ಲಿ ಚಟ್ನಿ, ತೆಂಗಿನಕಾಯಿ ಚಟ್ನಿ, ನುಗ್ಗೆಕಾಯಿ ಸಾರು ಮಾಡೋಣ ಅಂದರೆ ನುಗ್ಗೆಕಾಯಿ 2 ಪೀಸ್ಗೆ 80 ರೂಪಾಯಿ, 100 ರೂಪಾಯಿ ನುಗ್ಗೆಕಾಯಿ. ಯಾವ ನುಗ್ಗೆಕಾಯಿನೂ ಬೇಡ, ಅದಕ್ಕೆ ಚಟ್ನಿ ಮಾಡ್ಕೊತಿರ್ತಾರೆ. ನಾವು ಯೂಶಲಿ ಇಡ್ಲಿ ಮಾಡಿದ್ರೆ ನುಗ್ಗೆಕಾಯಿ ಸಾರು, ಚಟ್ನಿ, ವಡೆ ಫಿಕ್ಸು ನಮ್ಮ ಮನೇಲಿ. ಬಟ್ ಇವಾಗ ಎಸ್ ಹಿಡಿತವಾಗಿದೆ. ಯಾಕಂದ್ರೆ ಆರೋಗ್ಯಕ್ಕೆ ಎಸ್ ಆರೋಗ್ಯ ಸ್ವಲ್ಪ ಕಂಟ್ರೋಲ್ ಇಲ್ಲ ಅಂದ್ರೆ ನಮ್ಮ ಮನೇಲಿ ಅಷ್ಟು ಕಾಂಬಿನೇಷನ್. ಅಯ್ಯೋಯ್ಯೋ ಇಷ್ಟೊಂದು ತಿಂತೀರಾ ಅಂತ ಹೇಳಿದ್ರು ಯಾರು ಕೇಳಿದ್ರೆ 2 ವಡೆ ಇರ್ಬೋದು, ಸ್ವಲ್ಪನೇ ಹಿತಮಿತವಾಗಿ ಮಾಡಿದ್ರು ಕಾಂಬಿನೇಷನ್ ಜಾಸ್ತಿ ಇರೋದು. ಇವಾಗ ಗಗನಕ್ಕೇರಿರೋದು ನುಗ್ಗೆಕಾಯಿ. ಹಳ್ಳಿ ಕಡೆ ಇದ್ರೆ ಕಿತ್ಕೊಂಡ್ಬಂದ್ಬಿಡ್ಬೋದು, ಸಿಟಿ ಕಡೆ 35 ರೂಪಾಯಿ ಕೊಟ್ಟು ತಿನ್ನೋಷ್ಟು ಬೇಡ, ಅಂಥದ್ದು ಏನು ಬೇಡ ಅಂತ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಏನು ಅಡ್ಜಸ್ಟ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕೀಗ. ನನ್ನ ಪ್ರಶ್ನೆಗೆ ಏನಮ್ಮ ಉತ್ತರ? ಬರೀ ಇಡ್ಲಿ ಮಾಡೋದು ಹೇಳ್ಕೊಡ್ತಾ ಇದೀಯ ನೀನು ಜನಕ್ಕೆ. ಸಿಂಪಲಾಗಿ ಹೇಳಿದೆ. ಏನು ಗೊತ್ತಾ, ಫಸ್ಟಾಗಿ ನಮ್ಮನ್ನು ನಾವು ಕೀಳಾಗಿ ನೋಡ್ಕೋಬಾರ್ದು. ನನ್ನ ಬ್ಯೂಟಿ ಹಾಳಾಗೋಯ್ತು, ಅಯ್ಯೋ ನಾನು ಹಿಂಗಾಗೋದೆ, ಅಯ್ಯೋ ನಾ ಡಿಪೆಂಡ್ ಆಗೋದೆ, ಆ ವೀಕ್ನೆಸ್ ಮೈಂಡ್ ತೆಗೆದು ಆ ಕಡೆ ಸೈಡಿಗೆ ಬಿಸಾಕ್ಬಿಟ್ರೆ
ಛಲದಿಂದ ಬದುಕಬೇಕು. ನಾನು ಯಾರಿಗೂ ನಾನು ಅಸಹ್ಯ ಅನ್ನಿಸ್ಬಾರ್ದು. ನಾನು ದುಡ್ದು ನಾನು ತಿನ್ಕೊತೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಇರೋದ್ರಲ್ಲಿ ನಾನು ಫಸ್ಟ್ ಕ್ಲಾಸ್ ಬ್ಯೂಟಿ ಇದ್ದೀನಿ ಅಂದ್ಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬಿಟ್ರೆ ವಿಲ್ ಪವರು ಒಳಗಡೆಯಿಂದನೇ ಬರ್ತದೆ, ಬ್ರೈನ್ಗೆ ವರ್ಕ್ ಆಗ್ಬಿಡುತ್ತೆ. ನೀನು ಎದ್ದೋಳು ಮೇಲೆ ಅಂತ ಬ್ರೈನ್ ಹೇಳುತ್ತೆ, ಮೈಂಡ್ ಇದು ಎಲ್ಲ ಅಂಗಾಂಗಗಳಿಗೂ ಹೇಳುತ್ತದು. ಹಾಗಾಗಿ ನಾವು ಫ್ಯಾಮಿಲಿ ಮೋಟಿವೇಶನ್ ಮಾಡಿದ್ರೂ ಕೂಡ ನಿನ್ನ ಒಳಗಡೆ ಇರೋ ಆ ಶಕ್ತಿ ನಿನ್ನನ್ನು ಇವತ್ತು ಈಚೆ ತೊಗೊಂಡ್ಬರ್ತಾ ಇದೆ. ನಾನು ಚೆನ್ನಾಗಿ ಆಗ್ತೀನಿ, ನಾನು ಯಾರಿಗೂ ಹಿಂಗೆ ಆಗಬಾರ್ದು, ಯಾರ ಹತ್ರ ಅನ್ನಿಸ್ಕೋಬಾರ್ದು ನಾನು ಅನ್ನೋ ಪವರ್ ನಿನ್ನಲ್ಲಿ ಇದೆ. ಆ ಪವರ್ ಎಷ್ಟೋ ಸಲ ಕೆಲವೊಂದು ಟೈಮ್ನಲ್ಲಿ ಬೇರೆ ಬೇರೆ ಥರ ಉಪಯೋಗಿಸ್ಕೊತಿದ್ದೆ. ಜಗಳಕ್ಕೆ ಮಾತಿಗೆ ನಿಂತ್ಕೊತಾ ಇದ್ದೆ, ಅಯ್ಯೋ ನಾನು ಹಿಂಗೆ ಇರೋದು ಅಂತದೆ. ಇವಾಗ ಹಂಗಲ್ಲ, ನೀನು ಒಂಥರ ನಿನಗೋಸ್ಕರ ಬರ್ತೀನಿ ಮಗನ ಎತ್ಕೊಂಡು ಓಡ್ತಾಳೆ ನೋಡಲಿ. ಇವೆರಡು ಸರಿಗಿಲ್ಲ ಇವು. ಅಕ್ಕ ಬುಕ್ರು ಮಗುನ ಶಿಫ್ಟ್ ಮಾಡೋದ್ರಲ್ಲೇ ಅವ್ರು ಬಿಸಿ. ಆ ಮಗು ಹಾಕದಾಗಿಂದ ಅದಕ್ಕೆ ಎತ್ಕೊಂಡು ಹೋಗಿ ರೋದನೆ ಕೊಡದೆ ಆಗ್ಬಿಟ್ಟದೆ. ಎರಡ ಮುಂದ್ರು ನೋಡಿ 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 ಶಿಫ್ಟಿಂಗ್ ಮಾಡಕ್ಕೆ ಇವಳಿಂದ ಇವಳು ಹೋಗೋದು. ಗುಲಾಬಿದು ಮಗು ಅದು ಗೌರಿದಲ್ಲ, ಅದಕ್ಕೆ ಅವಳಿಂದ ನಿಂತ್ಕೊಂತಾಳೆ. ನಮ್ದು ಇದನ್ನ ನೋಡ್ಕೋಬೇಕು ನಾವು. ಇವಾಗ ಬಾಗ್ಲ ಹಾಕೊಂಡೆ ಕೂತ್ಕೋಬೇಕು. ರೂಮ್ಗೆ ಹೋದ್ರೆ ಅಪ್ಪನ ರೂಮ್ಗೆ ಹೋಗಲ್ಲ ಮಕ್ಳು, ಹೇಳ್ಬೇಕು ನನ್ ರೂಮೇ. ಅಲ್ಲಿ ಹೋದ್ರೆ ಎತ್ಕೊಂಬರಕ್ ಕಷ್ಟ, ಜಾಗ ಕಮ್ಮಿ ಇದೆ ಅಂತ ಒದ್ದಾಡಿದ್ರೆ ಅಲ್ಲೇ ಹೋಗ್ತಾವೆ. ಬುಟ್ಟಿಗಳು ಇಟ್ಟಿದೀವಿ, ಅದ್ರೊಳಗಡೆ ಮಲ್ಕೋಬೇಕು. ಒಂದು ಹಾಲು ಕುಡ್ಸೋರಿ, ಮಿಕ್ಕಿದವ್ರು ಯಾರು ಹಾಲು ಕುಡಿಸ್ತಾರೆ, ಅದೇ ಆಗೋದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ಲಾಕ್ ಮಾಡಿರ್ತೀವಿ. ಹಂಗೆ ನಿನ್ನ ಶಕ್ತಿ ನಿನ್ನ ಒಳಗಡೆ ಅಡಗಿರುತ್ತೆ. ನಿಂಗೆ ನೋವಾದಾಗ ಅದು ಈಚೆ ತೆಗಿತೀಯ, ಇಲ್ಲ ಸಂತೋಷ ಆದಾಗ ಈಚೆ ತೆಗಿತೀನಿ. ಸಂತೋಷಕ್ಕೆ ಈಚೆ ತೆಗಿಯಲ್ಲ ಮಾತುಗಳನ್ನ, ನೋವಲ್ಲಿ ಈಚೆ ತೆಗಿತೀಯ. ನಾನು ಇದನ್ನು ನಾನು ಮಾಡಬಲ್ಲೆ, ಯಾವ ಮೆಡಿಸನ್ನು ಬೇಡ ನನಗೆ, ನಿನಗೆ ಶಕ್ತಿ ಇದೆಯಲ್ಲ ಒಳಗಡೆ, ಅದು ಈಚೆ ಬಂದಾಗ ಯಾವತ್ತೂ ನೀನು ಕುಗ್ಗೋದಿಲ್ಲ, ಹೀಗೆ ಮುಂದಕ್ಕೆ ಬರ್ತೀಯ. ಅಷ್ಟೇ ನೀನು ವಿಲ್ ಪವರ್. ಅದು ನಿನಗೆ ಗೊತ್ತಿರಲ್ಲ ನಿನ್ನ ಶಕ್ತಿ ಏನಂತೆ. ನೋಡು, ಸ್ನಾನ ಮಾಡ್ಕೊಂಡು ಬರ್ತೀಯ, ಎಲ್ಲ ನೀನೇ ಮಾಡ್ತೀಯ. ಅಡುಗೆನೂ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಆಲ್ರೆಡಿ. ಇನ್ನೇನಮ್ಮ ಬೇಕು? ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನೀನು ಇರು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ಇನ್ನೊಂದು ನಾನು ಯೋಚನೆ ಮಾಡಿದ್ದು, ಇನ್ನೊಂದು ಉತ್ತರ ಏನು ಸಿಕ್ತು ನನಗೆ ಅಂತ ಅಂದರೆ, ನಾನು ಚೆನ್ನಾಗಿದ್ದಾಗೂ ನಾನು ತುಂಬ ಬ್ಯುಸಿ ಇರ್ತಿದ್ದೆ. ಏನಾದರೂ ಕೆಲಸಗಳನ್ನ ಮಾಡ್ತಿದ್ದೆ, ಏನಾದರೂ ಕಲಿತಿದ್ದೆ, ಎಡಿಟಿಂಗ್ ಮಾಡ್ತಿದ್ದೆ. ಅಂದರೆ ನಾನು ಲಿಟ್ರಲಿ ನನ್ನ ಲೈಫಲ್ಲಿ, ಅಂದರೆ ನಾನು ಮೊದಲು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಆವಾಗಿಂದನೂ ಅಷ್ಟೇ. ಒಂದು ಕೆಲಸ ಅಂತ ಬಂದಾಗ, ಒಂದು ವಿಚಾರ ಅಂತ ಬಂದಾಗ ತುಂಬಾ ಡೆಡಿಕೇಶನ್ ಇಟ್ಟು ಆ ಕೆಲಸನ ಮಾಡಿ ಅದಕ್ಕೆ ತುಂಬ ಟೈಮ್ ಕೊಡ್ತೀನಿ ನಾನು. ಸೊ ನನಗೆ ಅವತ್ತಿಂದ ಅವತ್ತು ಫಿನಿಷ್ ಆಗಬೇಕು. ಇವತ್ತು ಯಾವುದೇ ಒಂದು ಪ್ರಮೋಷನ್ ಶೂಟ್ ಆದರೂ ಅವತ್ತಿಂದ ಅವತ್ತು ಕೆಲಸ ಫಿನಿಷ್ ಮಾಡಬೇಕು, ಈ ಥರ ಮೈಂಡ್ ಸೆಟ್ಟು ನಾನು ಬೆಳೆಸ್ಕೊಂಡಿರೋದು. ಅವತ್ತು ನಾನು ಹುಷಾರಿದ್ದಾಗೂ ಚೆನ್ನಾಗಿದ್ದಾಗ್ಲೂ ಸಖತ್ತು ಬ್ಯುಸಿಯಾಗಿ ಇಟ್ಕೋತಿದ್ದೆ. ಹುಷಾರು ತಪ್ಪದ ಮೇಲೇನು ಈ ಮೈಂಡ್ನ ಇಷ್ಟೊಂದು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಮತ್ತೆ ಏನೋ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಏನಾದರೂ ಕಲಿತಾ ಇರ್ತೀನಿ, ಏನಾದರೂ ನೋಡ್ತಾ ಇರ್ತೀನಿ. ನಂಗೆ ಬೇಜಾರಾದರೆ ಪಿಕ್ಚರ್ಗಳನ್ನ ನೋಡ್ತೀನಿ. ಏನಂದರೆ ನನ್ನ ಮೈಂಡ್ ಬೇರೆ ಕಡೆ ಎಲ್ಲೂ ಹೋಯ್ತಾನೇ ಇಲ್ಲ, ಡಿಸ್ಟ್ರಾಕ್ಟ್ ಆಗೋಕ್ಕೆ. ನೋವು ಅನ್ನೋಕ್ಕೆ ಆ ನೋವೇ ನನ್ನನ್ನು ಮರ್ತೋಗ್ಬಿಟ್ಟಿದೆ, ಆ ನೋವೇ ಮರೆಸ್ಬಿಟ್ಟಿದೆ ನನ್ನನ್ನು. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ಇವಾಗ ಕೈ ಆಪ್ರೇಷನ್ಗಿಂತ ಮುಂಚೆ ಈ ಸ್ಕಿನ್ ಗ್ರಾಫ್ಟಿಂಗ್ ಎಲ್ಲ ಆಗಿ 1 ತಿಂಗಳಿಂದ ನಾನು ಯಾವುದು ಮೆಡಿಸಿನ್ಸ್ ತಗೊಂಡಿಲ್ಲ, ಯಾವುದೇ ಮಾತ್ರೆ ತಗೊಂಡಿಲ್ಲ, ಯಾವುದು ಪೇನ್ ಕಿಲ್ಲರ್ಗಳನ್ನ ತಗೊಂಡಿಲ್ಲ, ಯಾವುದು ಕ್ಯಾಲ್ಶಿಯಂ ಆಗಲಿ ವಿಟಮಿನ್ ಆಗಲಿ ಯಾವ ಸಿಂಗಲ್ ಟ್ಯಾಬ್ಲೆಟ್ಸ್ಗಳು ನನ್ನ ಬಾಡಿಗೆ ಹೋಗ್ತಾ ಇಲ್ಲ. ಮಧ್ಯದಲ್ಲಿ 1-2 ದಿನ ಕೋಲ್ಡ್ ಆಗಿತ್ತು ನನಗೆ, ಅದು ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಕೋಲ್ಡ್ ಆಗಿತ್ತು, ಶೀತ ಆಗಿತ್ತು. ಅವಾಗ ಮಾತ್ರ ನುಂಗಿರೋದು ಬಿಟ್ಟು ಈ ಆಪ್ರೇಷನ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ಮಾತ್ರೆ ನಾನು ಇದುವರೆಗೂ ನುಂಗಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಸುಮಾರು 1 ತಿಂಗಳಾಗಿದೆ. ಯಾವುದೋ ಮೆಡಿಕೇಶನ್ಸ್ ಇಲ್ದೇ ನಾನು ಹುಷಾರಾಗ್ತಾ ಇದ್ದೀನಿ. ಕೆಲವ್ರಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ಮಾತ್ರೆನೇ ಬೇಕು, ನೋವು ತಡೆಯೋಕ್ಕಾಗಲ್ಲ ಅಂದರೆ ಪೇನ್ ಕಿಲ್ಲರ್ಸ್ಗಳು ಬೇಕು, ಇಲ್ಲಾಂದರೆ ಸ್ಟ್ರೆಂತಿಗೆ ವಿಟಮಿನು, ಕ್ಯಾಲ್ಶಿಯಮು, D3 ಈ ಥರ ಎಲ್ಲ ಮಾತ್ರೆಗಳನ್ನ ಫುಲ್ಲು ಹಿಂಸೆ ಕೊಟ್ಬಿಡ್ತಾರೆ. ಕೊಟ್ಟು ಅಷ್ಟು ನೋವು. ನನಗೆ ಹೇಳಿರೋದು ಒಂದೇ, ನಿಮಗೆ ಜಾಸ್ತಿ ನೋವು ಆಗ್ತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ, ಜ್ವರ ಬಂದ್ಬಿಟ್ಟಿದೆ ಅಂದರೆ ಒಂದು ಡೋಲೋ ಮಾತ್ರೆ ನುಂಗಿ ಅಂತ ಹೇಳೋರೆ ಡಾಕ್ಟ್ರು. ಬಿಟ್ಟು ನನಗೆ ಏನಂದರೆ ಏನೋ ಮಾತ್ರ ಸಿಂಗಲ್ ಟ್ಯಾಬ್ಲೆಟ್ ಇಲ್ಲ. ಎಷ್ಟು ನಾನು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ, ಆ್ಯಂಡ್ ನನ್ನ ಬಾಡಿ ಕೂಡ ಅಷ್ಟೇ, ಅದು ರಿಯಾಕ್ಟ್ ಮಾಡ್ತಾ ಇದೆ, ಸ್ಪಂದಿಸ್ತಾ ಇದೆ. ಆಯಿತು ಬಿಡು, ಹುಷಾರಾದಲ್ಲ ಬಿಡು ಅಂತ ಈ ಲೆವೆಲಿಗೆ ನನ್ನ ಮೈಂಡ್ ಆಗಿದೆ ಅಂದರೆ, ಮತ್ತಿನ್ನು ಹುಷಾರಾದ್ಮೇಲೆ ಇವಾಗ ಕೈ ಆಪ್ರೇಷನ್ ಆದಮೇಲೆ ಮಾತ್ರ ಕೊಡ್ತಾರೆ, ಅದೇನೂ ಮಾಡೋಕ್ಕಾಗಲ್ಲ. ಅದು ಸರ್ಟನ್ ಟೈಮ್ ಅನ್ನೋದು ನಾನು ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು. ಕ್ಯಾಲ್ಶಿಯಮು, ವಿಟಮಿನು, D3 ಇವಾಗ ಶುರು ಮಾಡ್ತಾರೆ. ಯಾಕಂದರೆ ಇದು ಮೂಳೆಗೆ ಸಂಬಂಧಪಟ್ಟಿದ್ದು. ಇಷ್ಟು ದಿನ ಸ್ಕಿನ್ಗೆ ಸಂಬಂಧಪಟ್ಟಿದ್ದಾಯಿತು, ಮೂಳೆಗೆ ಸಂಬಂಧಪಟ್ಟ ಮೇಲೆ ಮಾತ್ರೆಗಳನ್ನ ಕೊಡ್ತಾರೆ. ಬಟ್ ಅದೂ ಲಾಂಗ್ ಟರ್ಮ್ ಇರಲ್ಲ ನನಗೆ, ಬಿಕಾಸ್ ನನ್ನ ವಿಲ್ ಪವರ್ ಹಂಗಿರುತ್ತೆ. ನಾನು ಈ ಆಪ್ರೇಷನ್ ಆದಮೇಲೆ ವಿಲ್ ಪವರ್ ಇರಲಿ ಅಂತ ನೀವು ಬೇಡ್ಕೊಳ್ಳಿ. ಅದೇ ವಿಲ್ ಪವರೆಲ್ಲ ನಾಚೆ ಬರಬೇಕು ಅನ್ನೋದು ನನ್ನ ತಲೆಯಲ್ಲೂ ಇದೆ. ಬಟ್ ಪೇಯ್ನ್ ಅಂತೂ ಖಂಡಿತ ಇರುತ್ತೆ. ಬಟ್ ಏನಂದರೆ
ಮೆಜಾರಿಟಿ ಟ್ಯಾಬ್ಲೆಟ್ಸ್ ಕಟ್ ಡೌನ್ ಮಾಡ್ತಾರೆ ನನಗೆ. ಬಿಕಾಸ್ ನನ್ನ ಒಂದು ಒಳಗಿರುವಂಥ ಬದಲಾವಣೆಗಳು. ಆ್ಯಂಡ್ ಇವಾಗ ನಾನು ಬೇಕಾದರೆ ನಿಮಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಲ್ಲ A to Z ಟೆಸ್ಟಿಂಗ್ ಮಾಡಿಸ್ತಾರೆ. ಲಾಸ್ಟ್ ಟೈಮ್ ನನಗೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು, WBC ಕಮ್ಮಿ ಇತ್ತು, RBC ಕಮ್ಮಿ ಇತ್ತು. ಬಿಕಾಸ್ ಅವಾಗ ನಾನು ಸೀರಿಯಸ್ ಆಗಿದೆ. ಈಗ ಚೆನ್ನಾಗಿದ್ದೀನಲ್ವ, ಈ ಸತಿ ಬ್ಲಡ್ ರಿಪೋರ್ಟ್ಸ್ಗಳನ್ನ ನೋಡೋಣ ಎಷ್ಟು ಬದಲಾಗಿದೆ ನನ್ನ ಒಂದು ಒಳಗೆ ಅಂತ ಹೇಳ್ಬಿಟ್ಟು. ಫಿಸಿಕಲಿ ನಾನು ಏನೇ ಹೇಳ್ಬೋದು ಬಾಯಿ ಒಳಗೆ, ಬಟ್ ಒಳಗಡೆ ಆರ್ಗನ್ಸ್ ಹಂಗೆ ಕೆಲಸ ಮಾಡಬೇಕಲ್ಲ, ಅದು ಇಂಪಾರ್ಟೆಂಟು. ಸೊ ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ತೋರಿಸ್ತೀನಿ. ನಾನು ಒಂದೊಂದೇ ಪಾರ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಏನಂದರೆ ನಾನು ಈ ಜರ್ನಿಯಲ್ಲಿ ಕಲ್ತಿದ್ದಂಥ ಪಾಠ ಒಂದು, ಇಡೀ ವರ್ಷದಲ್ಲಿ ಅರ್ಧ ವರ್ಷ ಹಾಳು ಮಾಡ್ಕೊಂಡಿದ್ದೀನಿ, ದುಡ್ಡು ಕಳ್ಕೊಂಡಿದ್ದೀನಿ, ಟೈಮ್ ಕಳ್ಕೊಂಡಿದ್ದೀನಿ, ನನ್ನ ಎನರ್ಜಿ ಲಾಸ್ ಮಾಡ್ಕೊಂಡಿದ್ದೀನಿ, ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡಿಕೊಂಡೆ. ಬಟ್ ಇವಾಗ ಇದನ್ನೆಲ್ಲ ಹೆಂಗೆ ರಿಕವರಿ ಮಾಡ್ಕೋಬೇಕು, ಯಾವ ರೀತಿ ನಾನು ಮುಂದಕ್ಕೆ ಹುಷಾರಾಗಿರಬೇಕು, ಆ್ಯಂಡ್ ಈ ಕಳೆದೋಗಿರೋ ದಿನಗಳನ್ನ ಮರೆತು ಹೊಸ ದಿನಗಳಿಗೆ ಹೆಂಗೆ ನಾನು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಯಾಕೋ ಇದನ್ನು ಹೇಳ್ಕೋಬೇಕು ಅನ್ನಿಸ್ತು, ಅದನ್ನೇ ಹೇಳ್ಕೊಂಡೆ ಅಷ್ಟೇ. ನಾನು ಇನ್ನೇನಿಲ್ಲ. ಸೊ ನನ್ನಿಂದ ಒಂದು 4 ಜನಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ನನಗೆ ಮೆಸೇಜ್ಗಳನ್ನ ಮಾಡ್ತೀರಾ. ನಿಮ್ಮ ಕತೆ ಕೇಳಿ ನಮಗೆ ಖುಷಿ ಆಗುತ್ತೆ. ನಿಮಗಿರೋ ಧೈರ್ಯ ನಮಗೊಂಚೂರಾದರೂ ಬರಬಾರ್ದಾ ಅಂತ ಕಮೆಂಟ್ ಹಾಕ್ತೀರಾ. ಸೊ ಆ ಧೈರ್ಯ ಬರುತ್ತೆ. ಏನಕ್ಕೆ ಹೆಂಗೆ ಅಂತಂದರೆ ಈ ರೀತಿ ಒಂದು ಮೈಂಡ್ ಡೈವರ್ಟು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಬೇರೆ ವಿಚಾರಗಳ ಬಗ್ಗೆ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳಿ. ಎರಡನೇ ವಿಚಾರ, ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ನೋವು ಅಂತ ಬೆಡ್ ಎಂಡ್ ಆಗಬೇಡಿ. ಬೆಡ್ ಎಂಡ್ ಆದರೆ ನಾನು ಪರ್ಸ್ನಲಿ ಹೇಳ್ತಿರೋದು, ನಮ್ಮ ಅಮ್ಮ ಸೇವೆ ಮಾಡಿದ್ರು, ನಮ್ಮ ಅಪ್ಪ ಸೇವೆ ಮಾಡಿದ್ರು ಅಂತಲ್ಲ. ಆ್ಯಸ್ ಎ ಹ್ಯೂಮನ್, ಇಂಡಿವಿಜುವಲ್ ಹ್ಯೂಮನ್, ನನ್ನ ಒಂದು 1-2ನ ಎತ್ತುತ್ತಾ ಇದ್ದಾರೆ, ನನ್ನ ಮೈನ ಒರೆಸ್ತಾ ಇದ್ದಾರೆ ಅಂತಂದರೆ ಬಿಗ್ಗೆಸ್ಟ್ ಲಾಸ್ ಯಾವುದೂ ಇಲ್ಲ ಲೈಫಲ್ಲಿ. ಓಕೆ, ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ಳಲ್ಲ, ಅದಕ್ಕೆಲ್ಲ ಯಾರೂ ತಲೆನೂ ಕೆಡ್ಸ್ಕೊಳ್ಳಲ್ಲ, ಓಕೆ. ಬಟ್ ನಮಗೆ ಅನ್ನಿಸ್ಬೇಕಲ್ಲ, ಒಳಗನ್ನಿಸ್ಬೇಕಲ್ಲ ನಮಗೆ, ಅಯ್ಯೋ ಇಷ್ಟೊಂದು ಕಷ್ಟ ಆಗ್ತಾಯಿದೆ, ನನಗೂ ಕಷ್ಟ ಆಗುತ್ತೆ, ಫಿಸಿಕಲಿ ನನಗೂ ಕಷ್ಟ ಆಗುತ್ತೆ. ಅದೇನಾಯಿತು ನನಗೆ, ಅದನ್ನೇ ನಾನು ತುಂಬ ಧೈರ್ಯವಾಗಿ ತೊಗೊಂಡೆ. ಅಯ್ಯೋ ನಾಳೆ ಅಮ್ಮನಿಗೆ ಕಷ್ಟ ಆಗುತ್ತೆ, ಮತ್ತು ನನ್ನಿಂದ ಅವ್ರಿಗೇನಾದರೂ ಇನ್ಫೆಕ್ಷನ್ಸ್ ಆಗಿಬಿಟ್ರೆ, ಮೊದಲೇ ಶುಗರ್ ಪೇಷಂಟು, ಅವ್ರಿಗೇನಾದರೂ ಆಗಿಬಿಟ್ರೆ, ಮತ್ತು ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೂ ಮೂಳೆ ಶಕ್ತಿ ಇರೋದಿಲ್ಲ, ಈ ಥರ ಏನೇನೋ ಯೋಚನೆ ಮಾಡಿದ್ದೆ ನಾನು. ಅದೆಲ್ಲನೂ ನನ್ನೇನೋ ಇವತ್ತು ಎದಳ್ಸೋಕ್ಕೆ ಸಾಥ್ ಕೊಟ್ಟಿದೆ. ಸೊ ಕೆಲವೊಂದು ನೋವನ್ನ ಅನುಭವಿಸ್ಬೇಕು, ಆ ನೋವಿಂದ ಪಾಠ ಕಲಿಬೇಕು. ಇದನ್ನು ನಾನು ರಿಯಲೈಸ್ ಮಾಡ್ಕೊಂಡೆ. ನನಗೆ ಕೋಪ, ನಮ್ಮ ಅಮ್ಮ ಹೇಳ್ದಂಗೆ ಸಿಕ್ಕಾಪಟ್ಟೆ ಕೋಪ, ನೆಕ್ಸ್ಟ್ ಲೆವೆಲ್ ಕೋಪ ನನಗೆ. ಇವತ್ತು ಕೋಪ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ಡೌನ್ ಆಗಿದ್ದೀನಿ. ಕೋಪ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಏನಂದರೆ ನನ್ನನ್ನು ಕುಗ್ಗಿಸ್ಬಿಡ್ತು ಎಲ್ಲ ಕಂಪ್ಲೀಟ್. ನಾನು 2026ಇಂದ ಬಹುಶಃ ಈ ಸ್ವಾತಿನ ಬೇರೆ ಥರ ನೋಡ್ತೀರಾ ನೀವುಗಳು. 25ವರೆಗೂ ಒಂದು ಸ್ವಾತಿನ ನೋಡಿದ್ರಿ. ನಿನ್ನೆನೂ ನನಗೆ ಯಾರೋ ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ, ನಿಮ್ಮನ್ನು ನಾನು ಅನ್ಫಾಲೋ ಮಾಡಿ, ಪರ್ಸ್ನಲಾಗಿ ಮೆಸೇಜ್ ಮಾಡಿದರು, ನಿಮ್ಮನ್ನು ನಾನು ಅನ್ಫಾಲೋ ಮಾಡಿದ್ದೆ ಅಂತ. ಅಕ್ಕ ಪ್ಲೀಸ್ ನನ್ನ ಹತ್ರ ಮೆಸೇಜ್ ಮಾಡಿ ಅಂತ ತುಂಬ ನನಗೆ ಮೆಸೇಜ್ ಮಾಡ್ತಾನೆ ಇದ್ದರು. ಆಯಿತು, ನಾನು ರಿಪ್ಲೈ ಮಾಡ್ತೀನಿ, ಯೂಶಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ, ಟೈಮ್ ಕೊಡ್ತೀನಿ. ಮೆಸೇಜ್ ರಿಪ್ಲೈ ಮಾಡಿದೆ, ಹಾಯ್ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿದೆ. ಆಮೇಲೆ ಅಕ್ಕ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ಓಕೆ ಅಂತ ಅದೆಲ್ಲ ಮಾತಾಡಿ ಆಮೇಲೆ ನಿಮ್ಮನ್ನು ನಾನು ಅನ್ಫಾಲೋ ಮಾಡಿದ್ದೆ ಅಕ್ಕ ಅಂತ ಅಂದರು. ನಾನು ಯಾಕೆ ಏನಾಯಿತು ಅಂತ ಸುಮ್ಮನೆ ಕ್ವಶನ್ ಮಾಡಿದೆ. ಇಲ್ಲ ಅಕ್ಕ, ನಿಮ್ಮ ವೀಡಿಯೋಸು ನನಗೆ ತುಂಬ ಇರಿಟೇಟ್ ಆಗ್ತಿತ್ತು. ಮೊದಲು ನೀವು ತುಂಬ ಕಿರಿಸ್ತೀರಾ, ಯಾವುದೋ ಹುಚ್ಚುಚ್ಚಂಗೆ ಆಡ್ತಾಳೆ ಈ ಹುಡುಗಿ, ತಿಕ್ಲಂಗೆ ಆಡ್ತಾಳೆ ಹಾಗೆ ಹಿಂಗೆ ಅಂತ ನಂಗೆ ತುಂಬ ಇರಿಟೇಟ್ ಆಗ್ತಿತ್ತು ಅಕ್ಕ, ನಾನು ನಿಮ್ಮನ್ನ ಅನ್ಫಾಲೋ ಮಾಡಿಬಿಟ್ಟಿದೆ ಅಕ್ಕ ಅಂತ. ನಾನೇನು ರಿಯಾಕ್ಟ್ ಮಾಡಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ನಗೋ ಫೇಸ್ನ ಕಳಿಸ್ದೆ. ಸುಮ್ಮನೆ ಅದೇ ನಾನು. ಓಕೆ, ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇಲ್ದಿರ್ಬೋದು, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಅದಾದಮೇಲೆ ಅದೇ 2 ನಿಮಿಷ ಬಿಟ್ಟು ವಾಪಸ್ ಮೆಸೇಜ್ ಮಾಡಿದ್ರು ನನಗೆ. ಆದರೆ ನಾನಿವಾಗ ನಿಮ್ಮ ಒಂದು ಆಕ್ಸಿಡೆಂಟ್ ವಿಡಿಯೋನ ನೋಡಬೇಕು ಅಂತ ನೋಡಿಲ್ಲ, ಆದರೆ ರೆಕಮೆಂಡೇಷನಲ್ಲಿ ನಂದು ಪಾಪಪ್ ಆಗ್ತಾ ಇದೆಯಂತೆ. ತುಂಬ ರೆಕಮೆಂಡೇಷನ್ಸ್ ಹೋಗ್ತಾ ಇದೆ ನನ್ನ ವೀಡಿಯೋಸು. ರೆಕಮೆಂಡೇಷನಲ್ಲಿ ಈ ಥರ ನನ್ನ ವೀಡಿಯೋ ಬಂದಾಗ, ಅಕ್ಕ ಇವಾಗ ಹಿಂಗಿದ್ಲಲ್ಲ, ನಾನು ಅನ್ಫಾಲೋ ಮಾಡೋದ್ನಲ್ಲ ಅಕ್ಕನ ಅಂದ್ಬಿಟ್ಟು ಅವರು ವಾಪಸ್ಸು ವೀಡಿಯೋ ನೋಡಿದ್ರಂತೆ. ಯೂಟ್ಯೂಬಲ್ಲಿ ಹೋಗಿ ಆಕ್ಸಿಡೆಂಟ್ ವೀಡಿಯೋ ಎಲ್ಲ ನೋಡಿದ್ರಂತೆ ನಂದು. ಆಮೇಲೆ ಅವ್ರಿಗೆ ತಡ್ಕೊಳಕ್ಕಾಗ್ದಿರೆ, ಅವ್ರು ಅಳೋದಲ್ದಿರೆ, ಆ ಹುಡುಗ ಶಿವಮೊಗ್ಗದವನು, ಆ್ಯಕ್ಚುಲಿ ಬೆಂಗಳೂರವನು ಅಲ್ಲ, ಅವರಮ್ಮ, ಅವರಪ್ಪ, ಅವ್ರ ಅಕ್ಕ ಎಲ್ಲರೂ ಕೂತ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ತುಂಬ ಹತ್ತಿದಾರಂತೆ. ಅಯ್ಯೋ ನಾನು ಆ ಹುಡುಗಿ ಬಗ್ಗೆ ಹಂಗೆ ಅನ್ಕೊಬಿಟ್ನಲ್ಲ, ಇವತ್ತು ಆ ಹುಡುಗಿ ಇಷ್ಟೊಂದು ಸಫರಿಂಗ್ ಮಾಡೋದು, ಇಷ್ಟು ಧೈರ್ಯವಾಗಿ ಎದ್ದು ಹುಷಾರಾಗ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಹಾರ್ಟ್ಫುಲ್ಲಿ ಮೆಸೇಜ್ ಮಾಡಿದ್ರು. ಸಾರಿ ಅಕ್ಕ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ಬಟ್ ನೀವು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಅಕ್ಕ, ನಂಗೆ ತುಂಬ ಬೇಜಾರಾಯ್ತಕ್ಕ, ನಾನೇ ಮಾಡಿ ತಪ್ಪು ಅಂತ ನಂಗೆ ರಿಯಲೈಸ್ ಆಯಿತು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರು ನನಗೆ. ನಾನಂದೆ ಜನ ನನ್ನ ಬಗ್ಗೆ ತುಂಬ ಅಪಾರ್ಥ ಮಾಡ್ಕೊಂಡಿದ್ದಾರೆ, ಅಪಾರ್ಥ ಮಾಡ್ಕೊಂಡಿದ್ರು.
ಒಳಗಿರುವಂಥ ಸ್ವಾತಿ ಯಾರು ಅಂತ ಜನಕ್ಕೆ ಗೊತ್ತಿರಲಿಲ್ಲ. ಬರೀ ಓ ಅಮ್ಮ ಅಕ್ಕ ಅಯ್ಯೋ ಅಪ್ಪ ಅಮ್ಮ ಅಂತ ಕಿರ್ಚ್ತಾಳೆ, ಬರೀ ಬೈತಾಳೆ, ಅದು ಮಾಡ್ತಾಳೆ, ರೌಡಿಸಮ್ಮು ಅಂತ ಅಂದ್ಕೊಂಡಿದ್ರು. ಆದರೆ ಒಳಗಿದ್ದ ಸ್ವಾತಿನೇ ಬೇರೆ. ಆ ಸ್ವಾತಿನ 2026ರಲ್ಲಿ ಆಚೆ ತರುವಂಥ ಪ್ರಯತ್ನ ಆಗಿದೆ. ಬಿಕಾಸ್ ಲಾಟ್ ಆಫ್ ಪೇಯ್ನು ಆ್ಯಂಡ್ ಇದೆಲ್ಲನೂ ನನಗೆ ಲೈಫಲ್ಲಿ ಪಾಠ ಕಲಿಸ್ಬಿಡ್ತು. ಸೊ ಸೆಕೆಂಡ್ ಆ್ಯಕ್ಚುಲ್ ಸ್ವಾತಿ ಒಳಗಡೆ ಹೆಂಗಿದ್ದಾಳೆ ಅದನ್ನು ನೀವು ಇನ್ನು ಮುಂದೆ ನೋಡ್ತೀರಾ. ಮೊದಲು ಒಳಗೊಂದು ಹೊರಗೊಂದು ಅನ್ನೋ ಥರ ಇದ್ದೆ, ಯಾಕಂದರೆ ಹಂಗಿತ್ತು ಪರಿಸ್ಥಿತಿ. ಬಟ್ ಇವಾಗ ಹಾರ್ಟ್ಫುಲ್ಲಿ ನಾನಿದ್ದೀನಿ, ನಾನು ಇರೋದೇ ಹೀಗೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. ನನ್ನಿಂದ ಮಾತ್ರ ನಾನು ನೋವಾಗಕ್ಕೆ ಬಿಡಲ್ಲ, ನನ್ನಿಂದ ಯಾರಿಗೂ ಬೇಜಾರಾಗೋಕ್ಕೂ ನಾನು ಬಿಡಲ್ಲ. ನನ್ನ ಕೈಲಿ ಆಗೋದು ನಾನು ಮಾಡ್ತೀನಿ. ಆ್ಯಂಡ್ ಅವತ್ತು ನೇರವಾಗೇ ಮಾತಾಡ್ತಿದ್ದೆ, ಇವತ್ತು ನೇರವಾಗೇ ಮಾತಾಡ್ತೀನಿ. ಅದರಲ್ಲಿ ನಾನು ಯಾವುದು ಗಿಲ್ಟ್ರೆಲ್ಲ ಹಾಕಲ್ಲ, ಇದ್ದಿದ್ದನ್ನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೊ ಇಷ್ಟು ಬದಲಾವಣೆಗಳು ನನ್ನಲ್ಲಿ ಆಗಿದೆ. ಸೊ ಒಂದು ಸ್ಟ್ರೆಂತ್ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ. ಜೀವನದಲ್ಲಿ ಏನಾದರೂ ನಾನು ವಾಪಸ್ ಅದನ್ನು ಗೆಲ್ತೀನಿ, ಆ ಡೆಸ್ಟಿನೇಷನ್ ರೀಚ್ ಆಗ್ತೀನಿ ಅನ್ನೋ ಗುರಿ ಬಂದಿದೆ ನನಗೆ. ಆ್ಯಂಡ್ ನಾನು ಬಿದ್ದಿರೋದನ್ನು ಮತ್ತೆ ಪಡಿಬೇಕು, ಬಿದ್ದಿರೋದನ್ನೆಲ್ಲ ಸರಿ ಮಾಡ್ಕೊಂಡು ನಾನು ಅದರಲ್ಲೇ ಮತ್ತೆ ಟ್ರಾವೆಲ್ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡಿ, ಆಗಿದ ತಕ್ಷಣ ಇವಾಗ ಹೋಗಿ ನಾನು ಬೈಕ್ ಹತ್ತಕ್ಕಾಗಲ್ಲ, ನನಗೆ ಟೈಮ್ ಬೇಕು. ಮೆಟ್ಲು ಹತ್ಬಿಟ್ಟು ಬಂದ್ರೇ ಉಸೋ ಅಂತ ಇದ್ದೀನಿ. ಫಿಸಿಕಲ್ ಸ್ಟ್ರೆಂತ್ ಬೇಕು, ತುಂಬ ಬೇಕಾಗಿದೆ ನನಗೆ. ಎಲ್ಲ ರಿಕವರಿ ಆದಮೇಲೆ ಅಫ್ಕೋರ್ಸ್ ನಾನು ಬೈಕ್ ಓಡಿಸ್ತೀನಿ. ಬೈಕ್ನ ಗಿವ್ ಅಪ್ ಮಾಡಲ್ವಲ್ಲ ನಾನು. ಭೀಮಾ ಇನ್ನೊಂದು ವಾರದಲ್ಲಿ ಮನೆಗೆ ಬರ್ತಾ ಇದ್ದಾನಲ್ಲ, ರೆಡಿ ಆಗಿಬಿಟ್ಟ ಭೀಮಾನು. ನನಗೆಷ್ಟು ಡ್ಯಾಮೇಜಸ್ ಆಗಿದೆ, ಅವನಿಗೂ ಅಷ್ಟೇ ಡ್ಯಾಮೇಜಸ್ ಆಗಿದೆ. ಅವನು ರೆಡಿ ಆಗ್ತಾ ಇದ್ದಾನೆ, ಮನೆಗೆ ಬರ್ತಾನೆ. ಕೈ ಆಪ್ರೇಷನ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತು ಭೀಮಾನು ಬಂದುಬಿಟ್ಟಿರ್ತಾನೆ. ಇನ್ನೇನು ಬೇಕು ನನಗೆ ಲೈಫಲ್ಲಿ? ಹ್ಯಾಪಿನೆಸ್ಸು. ಅಪ್ಪ ಅಮ್ಮ ಇಷ್ಟೊಂದು ನೋಡ್ಕೊಂಡಿದ್ದಾರೆ, ಇನ್ನೂ ನೋಡ್ಕೋತಾ ಇದ್ದಾರೆ. ಇಷ್ಟು ಖರ್ಚಾದರೂ ಏನು ಹೇಳ್ದಿರ ನನ್ನ ನೋಡ್ಕೋತಾ ಇದ್ದಾರೆ. ಸೊ ಇದೊಂದು ಟೈಮ್, ಇದನ್ನೆಲ್ಲ ನಾನು ಮತ್ತೆ ಸಂಪಾದನೆ ಮಾಡ್ತೀನಿ, ನಾವು ಇಡೀ ಫ್ಯಾಮಿಲಿ ಖುಷಿಯಾಗಿರ್ತೀವಿ. ಬಟ್ ಇದೊಂದು ಜೀವನದ ಪಾಠ ಕಲಿಯುವಂಥ ಸಮಯ ಆಗಿತ್ತು ಅಷ್ಟೇ ಫ್ರೆಂಡ್ಸ್. ನಾನು ಇಡ್ಲಿದ್ದಾಗಲೇ ಕೂತ್ಕೊಂಡಿದ್ದೀನಿ. ನಾನು ಇನ್ನೂ ತಿನ್ನಿಲ್ಲ, ಹಂಗೆ ಹೇಳ್ಕೊಂಡ್ಕೊತಿದ್ದೀನಿ ನಾನು. ತಿನ್ನಮ್ಮ, ಬಿಸಿ ಬಿಸಿ ಹಾಕಿ ತಿನ್ನಮ್ಮ, ಚಳಿಗೆ ಬಿಸಿ ಬಿಸಿ ಹಾಕಿ ತಿನ್ನು. ಹೇಗೆ ನಮ್ಮ ಬದಲಾವಣೆಗಳು ಲೈಫಲ್ಲಿ. ನಾವು ನೇಚರ್ನ ಬದಲಾಗೋಯ್ತು ಅನ್ಬಾರ್ದು, ನಮ್ಮನ್ನು ನಾವು ನೇಚರ್ಗೆ ಬದಲಾವಣೆ ಮಾಡ್ಕೋಬೇಕು. ಇಷ್ಟೇ ಜೀವನ. ನಾವು ಅದಕ್ಕೆ ಬದಲಾಗಬೇಕು ಹೊರತು ಅವ್ರು ನಮ್ಮನ್ನು ಬದಲು ಮಾಡ್ಕೊತೀನಿ ಅಂದರೆ ನಮ್ಮನ್ನು ಹೊತ್ಕೊಂಡೋಯ್ತದೆ ಅಷ್ಟೇ. ಅದಕ್ಕೆ ನಾವು ತುಂಬ ತಾಳ್ಮೆ ಕಲಿಬೇಕು. ಫಸ್ಟಾಗಿ ಏನೇ ಕಷ್ಟ ಬಂದರೂ ನಗ್ನಗ್ತಾ ಇರೋದನ್ನ ಕಲಿಬೇಕು. ಇಷ್ಟಿದ್ರೆ ಮೈಂಡ್ ಸೆಟ್, ಫಿಸಿಕಲ್ ಸೆಟ್ ಎಲ್ಲ ಸರಿ ಹೋಗುತ್ತೆ ಅಷ್ಟೇ. ಫ್ಯಾಮಿಲಿ ಸಾಥ್ ಕೊಡಬೇಕು. ಯಾವತ್ತು ಫ್ಯಾಮಿಲಿ ನಾನು ಜೊತೆಗಿರ್ತೀನಮ್ಮ ಅಂತ ಯಾವಾಗ್ಲೂ ಅವಳಿಗೆ ನಾವು ಮಾನಸಿಕವಾಗಿ ನೋವು ಮಾಡಬಾರ್ದ. ಮಗುಗೆ ಹೆಣ್ಣಾಗಲಿ ಗಂಡಾಗಲಿ ಯಾರೇ ವಯಸ್ಸವರಾಗಿದ್ರೂ ಕೂಡ ನಾವು ಮಾನಸಿಕವಾಗಿ ಅವ್ರನ್ನ ಚುಚ್ಚಿ ಮಾಡಿದ್ರೆ ಅವ್ರು ಕೆಳಗಡೆ ಬಿದ್ದೋಗ್ತಾರೆ. ಇಷ್ಟೇ ನನ್ನ ಜೀವನ, ಅಯ್ಯೋ ನಾನು ಬದುಕೋದೇ ದೊಡ್ಡ ತಪ್ಪ, ಈ ಮನೇಲಿ ನಾನು ಭಾರವಾಗಿ ಹೋಗೋದಿನ ಅಂತ ಬಂದ್ಬಿಡುತ್ತೆ. ಅದ್ರ ಬದಲು ನೀನು ಎದ್ದವಳ ಮೇಲೆ ಅಂತ ತಕ್ಷಣ ಎಷ್ಟೋ ಜನ ಡಾಕ್ಟರ್ಸೇ ಮೊನ್ನೆನೂ ಹೇಳಿದ್ರು 6 ತಿಂಗಳಿಗಾಗೋವಂಥದ್ದು ನೀನೇನಮ್ಮ 3 ತಿಂಗಳಿಗೆ ಎದ್ದು ಬಿಟ್ಟಿದ್ಯಾ, ನಡೀತಾ ಇದೆಯಾ ಅಂದರು. ಫಿಸಿಯೋಥೆರಪಿಗೆ ಅವ್ರ ಲಿಂಕ್ ಇರುತ್ತೆ ಡಾಕ್ಟರ್ಸ್ಗೆ. ಅಪ್ಡೇಟ್ ಕೊಡ್ತಿದ್ದಾಗ ಅವರೇ ಹೇಳ್ತಿರ್ತಾರಂತೆ ಫಿಸಿಯೋಥೆರಪಿಯವರು, ಎದ್ದೇಳ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ ಅಂದ ತಕ್ಷಣ ಆಯಿತು ನೆಕ್ಸ್ಟ್ ಸರ್ಜರಿಗೆ ರೆಡಿ ಮಾಡಿಬಿಡೋಣ ಬಿಡಿ ಅಂತ ಅವರ ಡಾಕ್ಟ್ರೇ ಹೇಳಿ ಕಳಿಸಿ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಇವಾಗ ಹೋಗ್ತಾ ಇದ್ದೀವಿ. ಆ ಥರ ನೀನು ಮೆಂಟಲಿ ಸ್ಟ್ರಾಂಗ್ ಅಂದರೆ ಎಲ್ಲರ ಆಶೀರ್ವಾದ, ಮೂಕ ಪ್ರಾಣಿಗಳ ಆಶೀರ್ವಾದ, ಪ್ರತಿ ಒಬ್ರೂ ಅವರವರು ಧರ್ಮದವರು ನಾವು ನಿಮಗೆ ಪ್ರೇಯರ್ ಮಾಡ್ತಿದ್ದೀವಿ ಅಂದರೆ ಅದಕ್ಕಿಂತ ಏನು ಸೌಭಾಗ್ಯ ಬೇಕ್ರಿ ನಮಗೆ? ದುಡ್ಡ ಕೇಳಿದ್ವಿ, ಆಶೀರ್ವಾದ ಕೇಳ್ತಾ ಇದ್ದೀವಿ. ನನ್ನ ಮಗಳು ನೆಕ್ಸ್ಟ್ ಆಪ್ರೇಷನ್ಗೂ ರೆಡಿ ಆಗಲಿ, ಆಶೀರ್ವಾದ ಮಾಡಿ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಇನ್ನೂ ಒಂದು 100 ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ. ನಾವು ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾವು ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಮಗಳು ನೋವು ಇನ್ನೊಬ್ರಿಗೆ ಆಗಬಾರ್ದು ಅಷ್ಟೇ ಕೇಳ್ಕೊಳ್ಳೋದು. ಬೇಗ ಎದ್ದಳ್ಳಿ. ಎಷ್ಟೊಂದು ಮಕ್ಕಳಿಗೆ ನೋವಾಗಿರೋರು ಎದ್ದಳ್ಳಿ ಮೇಲೆ, ಅಕ್ಕ ಹಿಂಗಾಗ್ತದೆ, ನನ್ನ ತಂಗಿ ಹಿಂಗಾಗಿದ್ದಾಳೆ, ಎದ್ದಳು ನೋಡಿ ಅವಳು ನೋಡಿ ನಾವು ಕಲಿಬೇಕು ಅನ್ನೋದು ಒಳ್ಳೆ ರೀತಿಲಿ ನನ್ನ ಮಗಳನ್ನ ಇವತ್ತು ನೋಡ್ತಾ ಇದ್ದೀರಾ. ಆಶೀರ್ವಾದ ಮಾಡಿ ದಯವಿಟ್ಟು ಬೇಗನೆ ಚೆನ್ನಾಗಿ ಆಗ್ತಾಳೆ. ನಿಮ್ಮ ಮುಂದೆ ಬಂದು ನಿಂತ್ಕೊತಾಳೆ. ಅವಾಗ ನೀವು ನೋಡಿ, ಬೇಡ ನಿಮ್ಮ ವಾಯ್ಸ್ ಸರಿಗಿಲ್ಲ. ತುಂಬ ಜನ ದಿನಕ್ಕೆ ಒಬ್ಬರಾದ್ರೂ ಆ ಥರ ಹೇಳ್ತಾರೆ, ನಿಮ್ಮ ವಾಯ್ಸ್ ಸರಿಗಿರಲಿಲ್ಲ, ನೀವು ಒಂಥರ ಡಬಲ್ ಮೀನಿಂಗಲ್ಲಿ ಮಾತಾಡ್ತೀರಾ, ನೇರವಾಗಿ ಮಾತಾಡ್ತೀರಾ, ಚುಚ್ಚು ಮಾತಾಡ್ತೀರಾ ಅಂತ ಅನ್ನೋರು. ಅವ್ರಿಗೆ ರಿಯಾಲಿಟಿ ಗೊತ್ತಿರಲಿಲ್ಲ. ಇವಾಗ ನಿಂಗೆ ನೋವು ಆದಮೇಲೆ ಓ ಇವಳು ಮಾತಾಡೋದೇ ಹೀಗೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೀನು ಬದಲಾಗಿರೋದಲ್ಲ, ನಿನ್ನ ಬದಲಾವಣೆನ ಜನ ತರ್ತಾ ಇದ್ದಾರೆ. ಈ ಥರ ಸಮಾಜಕ್ಕೆ ಒಂದು ಒಳ್ಳೆ ಉದ್ದೇಶಕ್ಕೆ ನೀನು ಮಾದರಿಯಾಗಿರೋ ಅನ್ನೋದನ್ನ ಜನನೇ ನಿನ್ನ ಬದಲಾವಣೆ ಮಾಡ್ತಾರೆ. ಬದಲಾವಣೆ ಮಾಡ್ಕೋಬೇಕು. ನಾವು ಬದುಕಬೇಕು ಅಂದರೆ ಜನಗಳ ಜೊತೆನೇ ಬದುಕಬೇಕು. ಸಿಂಗಲಾಗಿ ಬದುಕೋಕ್ಕೆ ನಾವೇನು ಕಾಡೊಳಗಡೆ ಕೂತ್ಕೊಳ್ಳಲ್ಲ, ಒಬ್ಬೊಬ್ಬರೇ ಹೋಗಿ ಜನಗಳ ಜೊತೆ ಬದುಕಬೇಕಂದ್ರೆ ನಾಡಲ್ಲೇ ಇರಬೇಕು. ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಬೇಕು. ಅಪ್ಪ ಅಮ್ಮ ಗ್ರೇಟ್ ಅಲ್ಲ, ನನ್ನ ಮಗಳೂ ಗ್ರೇಟೇ. ಯಾಕಂದರೆ ಇಷ್ಟು ಬೇಗ ಅವಳು ರಿಕವರಿ ಆಗ್ತಾಳೆ, ನಮಗೂ ಆಶ್ಚರ್ಯನೇ. ನಮ್ಮ ಮಾತು ಏನೇ ಇರ್ಬೋದು, ನಾವು ದುಡ್ಡೇನಾರು ಮಾಡ್ಬೋದು, ಸೇವೆ ಮಾಡ್ಬೋದು, ಹಂಗಲ್ಲ. ಅವಳು ಮಾನಸಿಕವಾಗಿ ನಿಂತ್ಕೊತಾ ಇದ್ದಾಳಲ್ಲ, ದಟ್ ಈಸ್ ದ ಗ್ರೇಟ್.
ನಿಜವಾಗ್ಲೂ ಅವಳು ತಾಳ್ಮೆಗೆ ನಾವು ಮೆಚ್ಚಬೇಕು, ಅವಳ ಬದಲಾವಣೆಗಳಿಗೂ ಮೆಚ್ಚಬೇಕು. ಅವಳು ಕಾನ್ಸಂಟ್ರೇಟ್ ಒಂದೇ ಕಡೆ ಇಟ್ಕೊಳ್ಳಲ್ಲ. ನೋವು ನೋವು ಅಂದರೆ ಮನೇಲಿ ಅಯ್ಯೋ ಒಂದು ನೋವು ಶುರು ಆದರೆ 1000 ಮೈ ಎಲ್ಲ ನೋವು ಶುರು ಆಗ್ಬಿಡುತ್ತೆ. ಒಂದು ನೋವು ಅಂತ ಅಂದ್ಕೊಳ್ಳೇಬಾರ್ದು. ನನಗೇನೋ ನೋವಿಲ್ಲ ಅಂತ ನಾವು ಮೈಂಡ್ನ ಡೈವರ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬ್ಯುಸಿ ಆದಾಗ ಅದ್ರ ಕಾನ್ಸಂಟ್ರೇಟ್ ಹೊರಟೋಗುತ್ತೆ. ಅವಾಗ ನಮಗೆ ಅದಕ್ಕೆ ಮೆಡಿಸಿನ್ ಬೇಡ. ಖುಷಿಯಾಗಿರ್ಬೋದು, ಜೀವನನ ಬದಲು ಮಾಡಿಕೊಂಡು ನಮಗೆ ನಾವೇ ಸಮಯ ಕೊಟ್ಕೊಂಡು ಜೀವನ ಮಾಡ್ಬೋದು, ಸೂಪರಾಗಿ ಮಾಡ್ಬೋದು. ಇಂಥ ರೈಡ್ನ ಇನ್ನೂ 1000 ರೈಡ್ ಮಾಡ್ಬೋದು. ಅವಾಗ ಮೋಟಿವೇಶನ್ ಮದರ್ ಮಾಡ್ಲೇಬೇಕು. ನೀನ್ ಮಲ್ಕೊಂಡ್ಬಿಡು, ನಿನ್ ಕೈಲಾಗಲ್ಲ, ಗಾಡಿ ಮಾರ್ಬಿಡು, ನಿಂದು ಇಷ್ಟೇ ಜನ್ಮ, ಅಯ್ಯೋ ಅಮ್ಮ ಅಪ್ಪ ಅಂತಾರೆ, ನೀನೇನಾಗ್ತೀಯ? ನಾವೇ ಈ ರೈಡ್ ಪ್ರೊಫೆಷನಲ್ಗೆ ಹೋಗು ಅಂತ ಹೇಳ್ಬಿಟ್ಟು ಈ ಥರ ಆಗೋಯ್ತು ಅಂದ್ಬಿಟ್ಟು ನಿಂದು ತಪ್ಪು, ಭೀಮನ್ ತಪ್ಪು, ನಾನು ಹೇಳ್ಕೊಟ್ಟೆ ನಂದು ತಪ್ಪು ಅಂತ ಎಷ್ಟು ಜನ ಹೇಳಿದ್ರು, ಇಲ್ಲ ಅನ್ನಲ್ಲ. ಇದನ್ನು ಬೈದರು, ನೀವೇ ನಿನ್ನ ಮಗಳ ಪರಿಸ್ಥಿತಿನ ಈ ಥರ ಮಾಡಿದ್ರು. ಬದಲಾವಣೆಗಳು ಏನು ಎಲ್ಲರಿಗೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ. ಇವಳು 7 ವರ್ಷ ಮಾಡ್ಕೊಂಡು ಹೋಗಿರೋವಳಿಗೆ ಏನೋ ಒಂದು ಆಗೋಯ್ತು ಬದಲಾವಣೆಗಳು. ಏನೂ ಮಾಡೋಕ್ಕಾಗಲ್ಲ. ಬ್ಯೂಟಿ ಅಂತ ನೋಡೋಕ್ಕೆ ಹೋಗ್ಬಾರ್ದು. ಇವಾಗ ಇನ್ನರ್ ಬ್ಯೂಟಿ ನೋಡ್ಕೋಬೇಕು, ಔಟರ್ ಬ್ಯೂಟಿ ಇವಾಗ ನೋಡಬಾರ್ದು ಅಷ್ಟೇ. ನಾವು ಇವಾಗ ಸ್ಟ್ರಾಂಗ್ ಆಗ್ತೀವಿ, ಎದ್ದೊಳ್ತೀವಿ, ನೆಕ್ಸ್ಟ್ ಆಪ್ರೇಷನ್ಗೂ ನಾವು ಖುಷಿಯಾಗೇ ಹೊರಡ್ತೀವಿ. ಎಲ್ಲರೂ ಎಳ್ಕೊಂಡು ಹೋಗೋ ಪರಿಸ್ಥಿತಿಗಳು ನೋಡಿದ್ದೀವಿ. ಆಸ್ಪತ್ರೆಗೆ ಒಂದು ಜ್ವರ ಬಂದರೆ ಎಳ್ಕೊಂಡು ಹೋಗ್ತಾರೆ, ನಡೀರಿ ಹೋಗೋಣ. ಒಂದು ಇಂಜೆಕ್ಷನ್ ಅಂದರೆ ಭಯ. ನೀನು ಯಾವ ಇಂಜೆಕ್ಷನ್ಗೂ ನೋ ನಕರ. ಅದೇ ಎದ್ರಕೋಬೇಕು ನನ್ನ ನೋಡಿ. ಇವಾಗ ಅದನ್ನೇ ಹೇಳಿ, ಯಾವ್ದ ಮೆಟ್ಲು ಬಂದವಳು, ಇವಳು ಮೆಟ್ಲು ಆಸ್ಪತ್ರೆಗೆ ಹುಚ್ಚ ಮೆಟ್ಲು ಅಂತ. ಅದೇ ಅಯ್ಯೋ ಯಾವಾಗಲೂ ಬರ್ತಾನೆ ಇರ್ತಾಳಪ್ಪ ಆಸ್ಪತ್ರೆಗೆ ನಗಾಡ್ಕೊಂಡು ಅಂತಾರೆ. ಎಷ್ಟು ಜನ ಖುಷಿ ಪಡ್ತೀವಿ, ನಾವು ಖುಷಿ ಪಡ್ತೀವಿ, ನೀವು ಖುಷಿ ಪಡಿ. ಒಳ್ಳೇದನ್ನ ಕೊಡ್ತಾಳೆ ಸಮಾಜಕ್ಕೆ ಅಷ್ಟೇ. ಯಾವ ಕೆಟ್ಟ ಮಾತುಗಳು ಏನೂ ಇಲ್ಲ. ಅವ್ಳ ಕೈಲಾಗಿರೋ ಅನುಭವಗಳನ್ನ ಹೇಳ್ಕೊತಾಳೆ ಹೊರತು ಆದರೆ ಡೈರೆಕ್ಟಾಗಿ ಹೇಳ್ಕೊತಾಳೆ ನೇರವಾಗಿ. ಅದನ್ನು ನೀವುಗಳು ಅಯ್ಯೋ ಡಬಲ್ ಮೀನಿಂಗ್ ಮಾತಾಡ್ತಾಳೆ, ಅಯ್ಯೋ ಹಿಂಗೆ ಮಾತಾಡ್ತಾಳೆ. ದಯವಿಟ್ಟು ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ, ಸ್ಟ್ರಾಂಗ್ ಆಗಿ ತಗೊಳ್ಳಿ. ನನ್ನ ಕಾಲು ನೋಡಿ ಒಂಚೂರು ನೋಡಿಲ್ಲ, ಆಮೇಲೆ ಎಲ್ಲ ರಕ್ತ ಇಪ್ಪಿ ಹೆಂಗೆ ಕಟ್ಟಿತ್ತು ಮಮ್ಮಿ. ಇಲ್ಲೆಲ್ಲ ಫುಲ್ ಸೀದ್ದಂಗೆ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ಫುಲ್ ಕ್ಲಿಯರ್ ಆಗಿ ಹೋಗ್ತಾ ಇದೆ ಕಾಲೇ. ನನಗೆ ಗ್ಯಾಪ್ ಹೆಂಗಿತ್ತು ಅಂದ್ರೆ ಇದು ಹಳ್ಳಕ್ಕೆ ಡೀಪ್ ಇತ್ತು, ಫುಲ್ ಡೀಪ್ ಇತ್ತು. ಇವು ನೋಡು ಸಖತ್ತಾಗಿ ಬರ್ತಾ ಇದೆ. 3 ದಿನ ವಾಕಿಂಗ್ ಎಫೆಕ್ಟ್ ಆಗ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಗಳಿಗೆ. ಎಂತ ಬಿಸಿ ಅಂದ್ರೆ ಆ ಜಾಗ ವಾಕಿಂಗ್ ಹೋಗಿ ಬಂದ ನಿನ್ ಹಾರ್ಟ್ ಡಬ್ಬ ಅಂತ ಹೊಡ್ಕೋತಾ ಇರುತ್ತೆ. ಪ್ಲಸ್ ಇದಕ್ಕೆ ಅಷ್ಟು ಬಿಸಿ. ಹೌದು ಅಂದ್ರೆ ಬಿಸಿ ತಡೆಯಕ್ಕಾಗಲ್ಲ. ಸ್ಟಾರ್ಟ್ ಆಯ್ತು, ಉರಿ ಅಷ್ಟು ಬಿಸಿ ಆಗ್ತಾ ಇರುತ್ತೆ ಕಾಲು. ಡಾಕ್ಟರ್ಗೆ ಕೇಳ್ತಿದ್ದೆ, ಡಾಕ್ಟರ್ ಈ ಕಾಲ್ ಕಂಪೇರ್ ಮಾಡಿದ್ರೆ ತುಂಬಾನೇ ವ್ಯತ್ಯಾಸ ಇದೆಲ್ಲ. ಯಾಕೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಈ ಕಲರ್ ಆಗಿದೆ. ಟ್ಯಾನ್ ಅಲ್ವಂತೆ ಇದು. ಬ್ಲಡ್ ಅಡ್ಡ ಕೂತಿದ್ಯಾ ಬೆಳಕಿಗೆ, ಆಗ್ದೇನೆ ಈ ತರ ಆಗಿರೋದಂತೆ. ಇವಾಗ ಒಂದು 2 days ಇಂದ ನಡೆಯಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಟೆರಸ್ಗೂ ಹೋಗ್ತಾಳೆ, ರೋಡ್ಗೂ ಹೋಗ್ತಾಯಿದ್ದಾಳೆ ವಾಕಿಂಗ್ಗೆ. ಬದಲಾವಣೆಗಳನ್ನ ನಾವೇ ನೋಡ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಡಾಕ್ಟ್ರುಗಳು ಹೇಳಿದ್ರೆ ನಡಿಲಿ, ನಡೆದಷ್ಟು ಅವಳು ಬೇಗ ಹೀಲ್ ಆಗ್ತಾಳೆ ಅಂದ್ರೆ ಅಷ್ಟೇ ಗೊತ್ತಾಗೋಯ್ತು, ಕಣ್ಮುಂದೆನೇ ಗೊತ್ತಾಗೋಯ್ತು. ಇದೆಷ್ಟು ಬೇಗ ನೋಡು, ಎಷ್ಟು ಚೆನ್ನಾಗಿ ಫಿಲ್ ಆಗಿ. ಇಲ್ಲಿಂದ ಇಲ್ಲಿ ಕೈ ಹಾಕೋರು, ಅವಾಗ ಇಲ್ಲಿಂದ ಇಲ್ಲಿ ಕೈ ಹಾಕಿ ಕ್ಲೀನ್ ಮಾಡೋರು, ಇಲ್ಲಿಂದ ಕೈ ಹಾಕಿ ಕ್ಲೀನ್ ಮಾಡೋರು, ಇಲ್ಲಿಂದ ಕೈ ಹಾಕಿ ಕ್ಲೀನ್ ಮಾಡೋರು. ಭಗವಂತ ಇಂಥ ಕಷ್ಟ ಯಾರಿಗೂ ಬೇಡ ಅಂತ ನಾನೇ ನೊಂದ್ಕೊತಾ ಇದ್ದೆ. ಇವತ್ತು ನೋಡಿ ನಿಜವಾಗ್ಲೂ ಡಾಕ್ಟ್ರು ಕೈವಾಡ, ನಿನ್ನ ಶಕ್ತಿ ಬೇಗ ವಾಸಿಯಾಗಿ ಹೋಗ್ತಾಯಿದೆ. ಇದು ನೋಡುಮ್ಮ ಎಷ್ಟು ಮ್ಯಾಚ್ ಆಗ್ತಾ ಇದೆ ಅಂದರೆ ಮ್ಯಾಚ್ ನಿನ್ನ ಸ್ಕಿನ್ಗೆ ನಾವು ಎಷ್ಟೋ ವರ್ಷ ಬೇಕು ಮ್ಯಾಚ್ ಆಗೋಕ್ಕೆ ಅಂದ್ಕೊಂಡು ಸುಳ್ಳು. ಯಾಕಂದರೆ ಆಯಿಂಟ್ಮೆಂಟು ಕೆಲವೊಂದು ಬೇಗ ನಿನಗೆ ನಿನ್ನ ಸ್ಕಿನ್ಗೆ ಬಂದ್ಬಿಡ್ತಾ ಇದೆ. ಅದು ಬರ್ತಾ ಬರ್ತಾ ಸಣ್ಣ ಆಗ್ತಾ ಇದೆ ನೋಡು. ಅಗ್ಲ ಇದ್ದಿದ್ದು ಶಾರ್ಟ್ ಆಗ್ತಾ ಇದೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಅದು ಅಗ್ಲ ಇದ್ದು ಕವರ್ ಆಗ್ತಾ ಇದೆ, ನಿನ್ ಸ್ಕಿನ್ಗೆ ಮ್ಯಾಚ್ ಆಗ್ತಾ ಅದು ಕವರ್ ಆಗಿ ಹೋಗ್ತಾ ಇದೆ. ಇನ್ನ ಹಂಗೆ ಚಿಕ್ಕದಾಗಿ ನಿನ್ಗೆ ಅಷ್ಟೇ. ಬಹುಶಃ ಇನ್ನೊಂದು 3-4 ತಿಂಗಳು ಬೇಕಾಗುತ್ತೆ ಅನ್ಸುತ್ತೆ. ನೋಡಿ ವೈಟ್ ಇರೋದೆಲ್ಲ ಕವರ್ ಆಗಿ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಅದೇ ಚಳಿಗಾಲಕ್ಕೂ ಸ್ವಲ್ಪ ಲೇಟ್ ಆಗ್ತಿದೆ, ವಾಸ ಆಗುತ್ತೆ. ಏನು ಎಲ್ಲೂ ಗಾಯ ಆಗಿಲ್ಲ, ಏನಾಗ್ಲಿಲ್ಲ, ಆರಾಮಾಗಿದೆ. ಕೆಲವ್ರು ಹೇಳ್ತಾರೆ ಚಳಿಗಾಲದಲ್ಲಿ ಗಾಯ ವಾಸಿ ಆಗಲ್ಲ, ಫಸ್ಟ್ ಕ್ಲಾಸ್ ವಾಸಿ ಆಯ್ತು, ಬಟ್ ಟೈಮ್ ತಗೊಳುತ್ತೆ, ಸ್ವಲ್ಪ ಡಿಲೇ ಅಷ್ಟೇ, ಏನೇನಿಲ್ಲ. ಓಕೆ ಪೀಸ್, ಇನ್ನು ಆಪ್ರೇಷನ್ ಆದ್ಮೇಲೆ ಸಿಗೋಣ. ಆಪ್ರೇಷನ್ ಆದ್ಮೇಲೆ ಸಿಗೋಣ ಅಂತ 2 ವಿಡಿಯೋ ಮಾಡಿಬಿಟ್ವಿ ಆಗಲೇ ನಾವು, ಬಿಫೋರ್ ಆಗೇನೆ. ಇಲ್ಲೇ ಹೇಳ್ಕೋಬೇಕು ಅನಿಸ್ತು. ಸೊ ಸಿಗೋಣ. ಇವ್ರ ಮುಂದೆ ನಾವು ಜನಗಳ ಮುಂದೆ ಹೇಳ್ಕೊಳ್ದೆ, ನಾನೇನೇನು ದೇವ್ರ ಮುಂದೆ ಕೂತ್ಕೊಂಡು ಹತ್ಕೊಂಡ್ರೆ ಆಗುತ್ತಾ? ಎಲ್ಲರಿಗೂ ನಮ್ಮ ಕಷ್ಟ ಸುಖ ಹೇಳ್ಕೊಂಡಾಗ ಇವ್ರು ನೇರವಾಗಿ ಹೇಳ್ಕೊತಾರಪ್ಪ, ಇವರೆಲ್ಲ ಹೇಳ್ಕೊತಾರೆ, ಓಪನ್ ಅಪ್ ಆಗಿ ಹೇಳ್ಕೊತಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ. ಅವ್ರ ಮೇಲಿರೋ ನೋವುಗಳಿದ್ರೆ ಓ ಅಂತ ಹಂಚ್ಕೊತಾರೆ, ಇಲ್ಲ ಗೊತ್ತಿಲ್ಲದಾರ ತಿಳ್ಕೊತಾರೆ ವಿಷಯನ ಅಷ್ಟೇ. ನಾವು ಒಳ್ಳೇದಾಗಲಿ ಎಲ್ಲರಿಗೂ. ಆಪ್ರೇಷನ್ ಆದ್ಮೇಲೆ ಸಿಗೋಣ. ಎಸ್, ನಮ್ಮಮ್ಮನ ಟೆನ್ಷನ್ ವೀಡಿಯೋಸ್ ಮಾಡ್ತೀನಿ ಆಮೇಲೆ, ಟೆನ್ಷನ್ ವೀಡಿಯೋಸ್. ಆಪ್ರೇಷನ್ ಥಿಯೇಟರ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ನಮ್ಮ ಅಮ್ಮ ಹೇಳ್ತಾರೆ, ಡಿಸೈಡ್ ಆಯ್ತದೆ. ಅಂಥ ಟೈಮಲ್ಲಿ ಎಂಥ ಕಲ್ಲುಗಳೂ ಕರ್ಗೋಗೋಂಥ ಸಮಯ ಅದ. ನೀನು ಹಂಗೆ ಅನ್ಲೇಬೇಡ. ಹೆತ್ತಿದ್ದೀವಿ ಹಂಗನ್ಬಿಟ್ಟು ಇವಾಗ ನಗ್ನಗ್ತಾ ಇದ್ದೀವಿ ಅಂತ ಆ ಟೈಮ್ನಲ್ಲಿ ನಾವೊಂದು ಕಲ್ಲು ಮನಸ್ಸಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಪೇಯ್ನ್ ಇರುತ್ತೆ, ಏನಂತ ಕೇಳ್ಕೊತೀವಿ ಆ ಭಗವಂತನ ಜನಗಳನ್ನ ಎಲ್ಲರೂ ಚೆನ್ನಾಗಿ ಆಗಿ ಬರಲಿ ವಾಪಸ್ಸು.
ಯಾವ ತೊಂದರೆಗಳು ಬೇಡ. ಇಷ್ಟೇ ಕೇಳ್ಕೊಳ್ಳೋದು. ಒಂಥರ ಈ ಡೆಲಿವರಿ ವಾರ್ಡ್ಗೆ ಹೋದಂಗೆ ತಾಯಿ ಮಗು ಚೆನ್ನಾಗಿ ಬರಲಿ ಅಂತ ಹೇಳ್ತೀವಲ್ಲ, ಹಂಗೆ ನಿನ್ನನ್ನು ಕೇಳ್ಕೊಳ್ಳೋದು. ಓಕೆ ಬಾಯ್.